ವಿಜಯೇಂದ್ರ ಅವರ ಡಿನ್ನರ್ ಮೀಟಿಂಗ್. ನೋಡಿ, ಬಿ ಜೆ ಪಿಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಪರ್ವ ಶುರುವಾಗ್ಬಿಟ್ಟಿದೆ. ಔತಣಕೂಟದ ಒಂದು ಆರ್ಭಟ ಇದು. ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಬಿ ಜೆ ಪಿಲಿ ಇನ್ಮೇಲೆ ಶುರುವಾಯಿತು. ಯಾವಾಗ ಬೊಮ್ಮಾಯಿಯವರ ನೇತೃತ್ವದಲ್ಲಿ ತಟಸ್ಥ ನಾಯಕರು ಮೀಟಿಂಗ್ ಮಾಡಿದ್ರು, ಡೆಲ್ಲಿಗೆ ಹೋಗಿ ಯಾವಾಗ ಯತ್ನಾಳ್ ಟೀಮ್ ಆ್ಯಕ್ಟಿವ್ ಆಯಿತು, ವಿಜಯೇಂದ್ರ ಕೂಡ ಇಲ್ಲಿ ಸುಮ್ಮನೆ ಕೂರಲಿಲ್ಲ. ಅವರು ಭಾಳ ಅಲರ್ಟ್ ಆದರು. ನಾವು ಒಂದೇನು ಮಾಡಬೇಕಲ್ಲ, ಸುಮ್ಮನೆ ಕೈ ಕಟ್ಕೊಂಡು ಕೂತ್ರೆ ಆಗೋದಿಲ್ಲ, ಏನಾದರೂ ಒಂದು ಸಂದೇಶ ಕೊಡಬೇಕು ಹೈಕಮಾಂಡ್ಗೆ ಮತ್ತು ಯತ್ನಾಳ್ ಟೀಮ್ಗೆ ಅಂಥೇಳಿ ಇವತ್ತು ಭೋಜನಕೂಟವನ್ನು, ಭರ್ಜರಿಯ ಭೋಜನಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಇದು ನೆಪ ಅಷ್ಟೇ, ಇದರ ಹಿಂದೆ ಸಾಕಷ್ಟು ರೀತಿಯ ಲೆಕ್ಕಾಚಾರಗಳಿದ್ದಾವೆ. ಮಾಜಿ ಶಾಸಕರು, ಹಾಲಿ ಎಮ್ ಎಲ್ ಎಗಳು, ಸೋತಂಥವರು, ಸಂಸದರು, ಮಾಜಿ ಎಲ್ಲರನ್ನು ಕರೆದಿದ್ದಾರೆ, ಆಹ್ವಾನ ಮಾಡಿದ್ದಾರೆ. ಅಂದರೆ ಇದು ಒಂದು ರೀತಿ ಪರೀಕ್ಷೆ, ಅಗ್ನಿ ಪರೀಕ್ಷೆ ಇದು ವಿಜೇಂದ್ರಗೆ. ನನ್ನ ಜೊತೆಗೆ ಯಾರ್ಯಾರಿದ್ದಾರೆ, ಯಾವ ಎಮ್ ಎಲ್ ಎ ಇದ್ದಾರೆ, ಯಾರು ಕೈ ಬಿಟ್ಟಿದ್ದಾರೆ, ಯಾರು ತಟಸ್ಥವಾಗಿದ್ದಾರೆ, ಶಕ್ತಿ ಪ್ರದರ್ಶನದ ವೇದಿಕೆ ವಿಜೇಂದ್ರ ಅವರು ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗನ್ನು ಕರೆದಿದ್ದಾರಂತೆ. ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಒಂದು ಸಮರ ಏನಿದೆ, ಯತ್ನಾಳ್ ಟೀಮ್ಗೆ ಕೌಂಟರ್ ಕೊಡಬೇಕು ಅಂತ. ಆಮೇಲೆ ಅಧ್ಯಕ್ಷರ ಚುನಾವಣೆ ಕೂಡ ಬರುವಂತಹ ಒಂದು ಟೈಮ್ ಬರ್ತಾ ಇದೆ. ಹಾಗಾಗಿನೇ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವ್ರ ಮೇಲಿರುವಂಥ ಆರೋಪ ಅಷ್ಟೇ, ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಇವರು. ಬರೀ ತಮ್ಮ ಆಪ್ತರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಯುವಕರಿಗೆ ಹೆಚ್ಚು ಅಂದರೆ ತಮ್ಮ ಯುವ ಪಡೆಯನ್ನು ಕಟ್ಕೊಂಡಿದ್ದಾರೆ ಅಷ್ಟೇ ಇವರು ಅಂತ. ಯತ್ನಾಳ್ ಅವ್ರ ಟೀಮು ಅವರ ವಿರುದ್ಧ ಈಗ ಅಭಿಯಾನವನ್ನು ಶುರು ಮಾಡೋಕ್ಕಿದೆ. ಹಾಗಾಗಿನೇ ವಿಜೇಂದ್ರ ಈಗ ಈ ರಾಜಕೀಯ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಇವತ್ತು ಗೊತ್ತಾಗುತ್ತೆ ವಿಜೇಂದ್ರ ಪರವಾಗಿ ಯಾವೆಲ್ಲ ನಾಯಕರು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅಂತ.